ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೆ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ ಇವಾಗ ಈ ವೃಷಭ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಆಗಸ್ಟ್ 2ರಿಂದ ಆರಂಭವಾಗಲಿದೆ ರಾಹುವಿನ ಒಂದು ಅಸಲಿ ಆಟ. ಈ ರಹಸ್ಯಮಯವಾದ ಈ ಒಂದು ಓಂಕಾರದ ಧ್ವನಿ ಮತ್ತು ಈ ಜ್ಯೋತಿಷ್ಯ ಚಕ್ರದ ಬ್ರಹ್ಮಾಂಡದ ಒಂದಷ್ಟು ದೃಶ್ಯಗಳು ನಿಮ್ಮ ರಾಶಿ ವೃಷಭವೇ. ಈ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅರ್ಹ ಫಲ ಸಿಗುತ್ತಿಲ್ಲವೇ? ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಪ್ರತಿಯೊಂದು ಕೆಲಸದಲ್ಲೂ ಕೊನೆ ಕ್ಷಣದಲ್ಲಿ ವಿಘ್ನಗಳು ಎದುರಾಗುತ್ತಿವೆಯೇ? ಉದ್ಯೋಗದಲ್ಲಿ ಪ್ರಮೋಷನ್ ಸಿಗದೆ, ವ್ಯಾಪಾರದಲ್ಲಿ ತೊಡಗಿಸಿದ ಹಣ ವಾಪಸ್ ಬಾರದೆ, ಕುಟುಂಬದಲ್ಲಿ ಅಶಾಂತಿ ಅನುಭವಿಸುತ್ತಿದ್ದೀರಾ? ಹಾಗಿದ್ದರೆ ನಿಮಗೊಂದು ಮಹತ್ವದ ಹಾಗೂ ರೋಮಾಂಚನಕಾರಿ ಸುದ್ದಿ ಇದೆ. ಆಗಸ್ಟ್ 2ರಿಂದ ಡಿಸೆಂಬರ್ 5ರವರೆಗಿನ ಕಾಲಘಟ್ಟ ನಿಮ್ಮ ಜೀವನದ ಸುವರ್ಣ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾಯಾವಿ ಗ್ರಹ ಹಾಗೂ ಪ್ರಬಲ ಬದಲಾವಣೆಯ ಹರಿಕಾರ ಎಂದೇ ಕರೆಯಲ್ಪಡುವ ರಾಹು ಭಗವಂತ ತನ್ನ ನಕ್ಷತ್ರ ಸಂಚಾರವನ್ನು ಬದಲಾಯಿಸುತ್ತಿದ್ದಾನೆ. ರಾಹುವಿನ ಈ ಒಂದು ನಕ್ಷತ್ರ ಪರಿವರ್ತನೆ ಸಾಮಾನ್ಯ ಬದಲಾವಣೆಯಲ್ಲ. ಇದು ನಿಮ್ಮ ಕರ್ಮ ಭಾಗದಲ್ಲಿ 10ನೇ ಮನೆ ನಡೆಯುತ್ತಿರುವ ಬಹುದೊಡ್ಡ ತಾಂತ್ರಿಕ ಮತ್ತು ಈ ಜ್ಯೋತಿಷೀಯ ಕ್ರಾಂತಿ. ನಿಮ್ಮ ಜೀವನದಲ್ಲಿದ್ದ ಸಾಲದ ಬಾಧೆ, ಹಣಕಾಸಿನ ಅಭಾವ ಮತ್ತು ಮಾನಸಿಕ ಅಭದ್ರತೆಗಳನ್ನು ಮೆಟ್ಟಿ ನಿಲ್ಲುವ ಸಮಯ ಈಗ ಆಸನ್ನವಾಗಿದೆ. ಈ ರಾಹುವಿನ ಒಂದು ಸ್ವರೂಪ ಮತ್ತು ಧನಿಷ್ಠ ನಕ್ಷತ್ರದ ಪ್ರವೇಶ ಪೂರ್ಣ ವಿಶ್ಲೇಷಣೆ ನಾವು ಇವಾಗ ನೋಡೋಣ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುವನ್ನು ಕೇವಲ ಛಾಯಾಗ್ರಹ ಎಂದು ನೋಡಲಾಗುವುದಿಲ್ಲ. ರಾಹು ಎಂದರೆ ಅನ್ವೇಷಣೆ, ರಾಹು ಎಂದರೆ ಕ್ರಾಂತಿ ಮತ್ತು ರಾಹು ಎಂದರೆ ಮಹತ್ತರದ ಒಂದು ಬದಲಾವಣೆ. ಇಲ್ಲಿಯವರೆಗೆ ರಾಹು ತನ್ನದೇ ಆದ ಶತಭಿಷ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಗೊಂದಲ, ಯೋಜನಾ ರಾಹಿತ್ಯ ಮತ್ತು ಅಸ್ಥಿರತೆಯನ್ನು ತಂದುಕೊಟ್ಟಿದ್ದನು. ಆದರೆ ಆಗಸ್ಟ್ 2ರಂದು ರಾಹು ಮಹಾರಾಜರು ಮಂಗಳ ಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟು ಧನಿಷ್ಠ ನಕ್ಷತ್ರಕ್ಕೆ ರಭಸವಾಗಿ ಪ್ರವೇಶಿಸುತ್ತಿರುವುದು. ಈ ಬದಲಾವಣೆಯ ಗೂಢ ರಹಸ್ಯವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಮಂಗಳನ ಸೈನ್ಯಪತಿತ್ವ ಮತ್ತು ಶಿಸ್ತು. ಮಂಗಳನು ನವಗ್ರಹಗಳ ಸೇನಾಪತಿ. ಆತನಲ್ಲಿ ಶಿಸ್ತು, ಧೈರ್ಯ, ನಿರ್ಣಾಯಕ ನಿರ್ಧಾರ ಮತ್ತು ಕಾರ್ಯಸಾಧನೆಯ ಕಟ್ಟುನಿಟ್ಟಿನ ನಿಯಮಗಳು. ಈ ರಾಹುವಿನ ಒಂದು ಚತುರತೆ ಮತ್ತು ವೇಗ. ರಾಹು ಕೇವಲ ಯೋಜನೆಗಳನ್ನು ಯೋಚಿಸುವ ಗ್ರಹವಾದರೆ ಮಂಗಳನು ಅದಕ್ಕೆ ಅನುಷ್ಠಾನಕ್ಕೆ ತರುವ ಒಂದು ಕ್ಷಾತ್ರ ತೇಜಸ್ಸು. ಈಗ ರಾಹು ಮಂಗಳನ ದಂಡಕ್ಕೆ ಕೆಳಗೆ ಕೆಲಸ ಮಾಡಲು ಪ್ರಾರಂಭಿಸಿದಾಗ ನಿಮ್ಮ ಜೀವನದಲ್ಲಿದ್ದ ನಿರ್ಲಕ್ಷ್ಯ, ಆಲಸ್ಯ ಮತ್ತು ಅಡೆತಡೆಗಳು ಸಂಪೂರ್ಣವಾಗಿ ಧ್ವಂಸಗೊಳಿಸುತ್ತೆ. ಈ ವೃಷಭ ರಾಶಿಯ ಅಧಿಪತಿ ಶುಕ್ರಾಚಾರ್ಯ. ಈ ಶುಕ್ರ ಮತ್ತು ರಾಹುವಿನ ನಡುವೆ ಪರಸ್ಪರ ಮಿತ್ರತ್ವವಿದೆ. ಹೀಗಾಗಿ ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಈ ಧನಿಷ್ಠ ನಕ್ಷತ್ರದ ರಾಹು ಪ್ರವೇಶಿಸುವುದು ಎಂದರೆ ನಿಮ್ಮ ಹಳೆಯ ಕರ್ಮಗಳ ಕಷ್ಟ ಅವಧಿ ಮುಗಿದು ಈ ಫಲ ಕೊಡುವ ಪ್ರತಿಕ್ರಿಯೆ ಆರಂಭವಾಯಿತು ಎಂದರ್ಥ. ಈ ಕರ್ಮಭಾವ ಅಂತಂದರೆ ಮತ್ತು ಉದ್ಯೋಗ ವ್ಯಾಪಾರದಲ್ಲಿ ಬೃಹತ್ ಬದಲಾವಣೆಗಳು. ನಿಮ್ಮ ಕುಂಡಲಿಯಲ್ಲಿ 10ನೇ ಮನೆ ಎಂದರೆ ಒಂದು ಕರ್ಮಸ್ಥಾನ. ಅಂದರೆ ನಿಮ್ಮ ಉದ್ಯೋಗ, ವ್ಯಾಪಾರ, ಸಮಾಜದಲ್ಲಿನ ಗೌರವ, ಪದವಿ ಮತ್ತು ಅಧಿಕಾರ. ಈ ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಕಷ್ಟಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಉದ್ಯೋಗದಲ್ಲಿ ನೀವು ಎಷ್ಟೇ ರಕ್ತ ಬೆವರು ಹರಿಸಿ ಕೆಲಸ ಮಾಡಿದರೂ ಕ್ರೆಡಿಟ್ ಬೇರೆಯವರ ಪಾಲಾಗುತ್ತಿತ್ತು. ಈ ಬಡ್ತಿ ಹಾಗೂ ಸಂಬಳ ಏರಿಕೆಯ ಮಾತು ಬಂದಾಗ ಮೇಲಾಧಿಕಾರಿಗಳು ನೆಪ ಹೇಳಿ ಮುಂದೊಡ್ಡುತ್ತಿದ್ರು. ಈ ಸ್ವಂತ ಉದ್ಯಮ ಅಥವಾ ಬಿಸ್ನೆಸ್ ಮಾಡುತ್ತಿರುವವರಿಗೆ ಸಿಗಬೇಕಾದ ಪ್ರಮುಖ ಟೆಂಡರ್ಗಳು ಅಥವಾ ಆರ್ಡರ್ಗಳು ಕೈತಪ್ಪಿ ಹೋಗುತ್ತಿತ್ತು. ಆಗಸ್ಟ್ 2ರಿಂದ ಡಿಸೆಂಬರ್ 5ರ ನಡುವೆ ಏನು ಬದಲಾಗುತ್ತೆ? ಈ ರಾಹುವು ಧನಿಷ್ಠ ನಕ್ಷತ್ರದಲ್ಲಿ ಸ್ಥಿತನಾಗುತ್ತಿದ್ದಂತೆ ನಿಮ್ಮ ಕರ್ಮರಂಗದಲ್ಲಿ ಅತ್ಯಂತ ವಿಶಿಷ್ಟವಾದ ಕ್ರಾಂತಿ ಉಂಟಾಗುತ್ತೆ. ನಿಮ್ಮ ಕೆಲಸದ ಶೈಲಿಯಲ್ಲಿ ಅದ್ಭುತವಾದ ಸ್ಪಷ್ಟತೆ ಬರುತ್ತೆ. ಹಿಂದೆ ನೀವು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳು ಗುರುತಿಸಿ ಅವುಗಳನ್ನು ತಿದ್ದುಪಡಿ ಮಾಡಿಕೊಂಡು ಯಶಸ್ಸಿನತ್ತ ಹೆಜ್ಜೆ ಇಡುತ್ತೀರಾ.
ನೀವು ಹೊಸ ಕೆಲಸಕ್ಕಾಗಿ ನೂರಾರು ಕಡೆ ಈ ಒಂದು ರೆಸ್ಯೂಮ್ ಕಳುಹಿಸಿ ಕಾಯುತ್ತಿದ್ರೆ ಈ 4 ತಿಂಗಳ ಅವಧಿಯಲ್ಲಿ ಅತ್ಯುತ್ತಮ ಮಲ್ಟಿನೇಷನ್ ಕಂಪನಿಗಳಲ್ಲಿ ವಿದೇಶಿ ಸಂಪರ್ಕಗಳ ಮೂಲಕ ಆಫರ್ ಲೆಟರ್ಗಳು ಬರುತ್ತೆ. ಸಹೋದ್ಯೋಗಿಗಳ ಒಂದು ಬೆಂಬಲ. ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದ ವೈರಿಗಳು ಮತ್ತು ಸಹೋದ್ಯೋಗಿಗಳು ತಮ್ಮ ತಪ್ಪು ತಿಳಿದುಕೊಂಡು ನಿಮ್ಮ ಮುಂದೆ ಈ ಒಂದು ನಮ್ರರಾಗಲಿದ್ದಾರೆ. ಈ ವ್ಯಾಪಾರದ ಒಂದು ವೃದ್ಧಿ. ಶೇರ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಈ ಒಂದು ಕಾಂಟ್ರಾಕ್ಟ್ ಬಿಸ್ನೆಸ್ ಹಾಗೂ ಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಈ ವೃಷಭ ರಾಶಿಯವರಿಗೆ ನಿರೀಕ್ಷೆಗೂ ಮೀರಿದ 200% ಲಾಭಾಂಶ ದೊರೆಯುವ ಪ್ರಬಲ ಯೋಗವಿದೆ. ಇದೊಂದು ಧನಭಾವ ಆಗಿರ್ಬೋದು, ವಾಣಿ ಮತ್ತು ಕುಟುಂಬ ಜೀವನದ ಮೇಲಾಗುವ ಒಂದಷ್ಟು ಪರಿಣಾಮಗಳು. ಈ ಜ್ಯೋತಿಷ್ಯದಲ್ಲಿ 2ನೇ ಮನೆ ಅಂತ ಅಂದರೆ ಮತ್ತು ಭಾವವನ್ನು ಧನಸ್ಥಾನ ಅಥವಾ ಈ ಒಂದು ವಾಣಿ ಸ್ಥಾನ ಮತ್ತು ಕುಟುಂಬ ಸ್ಥಾನ ಎಂದು ಕರಿತೀವಿ. ರಾಹುವು ಧನಿಷ್ಠ ನಕ್ಷತ್ರದಲ್ಲಿದ್ದುಕೊಂಡು ತನ್ನ 5ನೇ ಪೂರ್ಣ ದೃಷ್ಟಿಯಿಂದ ನಿಮ್ಮ ಈ 2ನೇ ಭಾವವನ್ನು ಅತ್ಯಂತ ಪ್ರಬಲವಾಗಿ ವೀಕ್ಷಿಸುತ್ತಾನೆ. ಈ ಕಳೆದ ಶತಾಭಿಷ ನಕ್ಷತ್ರದ ಅವಧಿಯಲ್ಲಿ ನೀವು ಅನುಭವಿಸಿದ ಆರ್ಥಿಕ ತೊಂದರೆಗಳು ಸಣ್ಣದಾಗಿರಲಿಲ್ಲ. ಕೈಯಲ್ಲಿ ಹಣ ಎಷ್ಟೇ ಹರಿದು ಬಂದರೂ ಅದು ಎಲ್ಲಿ ಹೋಯಿತು, ಹೇಗೆ ಖರ್ಚಾಯಿತು ಎಂಬುದು ನಿಮಗೆ ತಿಳಿಯುತ್ತಿರಲಿಲ್ಲ. ಈ ಮುಂದಿನ ತಿಂಗಳು ಈ ಸೇವಿಂಗ್ಸ್ ಮಾಡುತ್ತೇನೆ ಎಂದುಕೊಂಡರೆ ಅಷ್ಟರಲ್ಲಿ ಯಾವುದೋ ಒಂದು ಅನಿರೀಕ್ಷಿತ ಖರ್ಚು ಬಂದು ಸಾಗಿ ಅಂದರೆ ಬಾಗಿಲು ನಿಮಗೆ ತಟ್ಟುತ್ತಿತ್ತು. ನೀವು ಒಳ್ಳೆಯ ಉದ್ದೇಶದಿಂದಲೇ ಮಾತನಾಡಿದರೂ ಎದುರಿನವರು ಅದನ್ನು ತಪ್ಪು ಅರ್ಥೈಸಿಕೊಂಡು ನಿಮ್ಮ ಮೇಲೆ ಕೋಪಗೊಳ್ಳುತ್ತಿದ್ದರು. ಈ ಧನಿಷ್ಠ ನಕ್ಷತ್ರದ ಪ್ರವೇಶದ ಒಂದು ನಂತರ ಮಹತ್ತರದ ಬದಲಾವಣೆಗಳು. ಈ ಆರ್ಥಿಕ ಶಿಸ್ತು ಅಥವಾ ಒಂದು ಉಳಿತಾಯ. ನಕ್ಷತ್ರದ ಪ್ರಭಾವದಿಂದಾಗಿ ನೀವು ಪ್ರತಿಯೊಂದು ರೂಪಾಯಿಯನ್ನು ಅತ್ಯಂತ ಲೆಕ್ಕಾಚಾರದಿಂದ ಖರ್ಚು ಮಾಡ್ತೀರ. ಅನಗತ್ಯ ವೆಚ್ಚಗಳಿಗೆ ಪೂರ್ಣ ವಿರಾಮ ಬೀಳುತ್ತೆ. ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳು ನಿಮಗಾಗಿ ತೆರೆದುಕೊಳ್ಳಲಿವೆ. ವಾಕ್ಸಿದ್ಧಿ ಆಗಿರ್ಬೋದು ಅಥವಾ ಪ್ರಭಾವಿ ಮಾತುಗಳು. ನಿಮ್ಮ ಮಾತುಗಳಲ್ಲಿ ಹಿಂದೆಂದೂ ಇಲ್ಲದ ಗಾಂಭೀರ್ಯ ಮತ್ತು ಸ್ಪಷ್ಟತೆ ಬರುತ್ತೆ. ಹಿಂದೆ ನಿಮ್ಮ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದವರು ಈಗ ನಿಮ್ಮ ಸಲಹೆಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ನೂರ್ಮಡಿಯಾಗಲಿದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ. ಕುಟುಂಬದ ಒಂದು ಸದಸ್ಯರ ನಡುವೆ ಇದ್ದ ಸುದೀರ್ಘ ಕಲಹಗಳು, ಆಸ್ತಿ ಪಾಸ್ತಿ ವಿಚಾರದ ಮನಸ್ತಾಪಗಳು ಮತ್ತು ಅಹಂಕಾರದ ಸಂಘರ್ಷಗಳು ಈ ತಿಂಗಳ ಅವಧಿಯಲ್ಲಿ ಹಿರಿಯರ ಮಧ್ಯಸ್ಥಿಕೆಯಿಂದ ಸಂಪೂರ್ಣ ಬಗೆಹರಿಯಲಿದೆ. ಈ ಚತುರ್ಥ ಭಾವ ಮತ್ತು ನವಮ ದೃಷ್ಟಿ. ಈ ಸುಖ, ಆಸ್ತಿ ಮತ್ತು ಶತ್ರು ಜಯ. ಈ ಹೊಸ ಮನೆ ಅಥವಾ ಹೊಸ ವಾಹನ ಖರೀದಿ, ತಾಯಿಯ ಆಶೀರ್ವಾದ ಪಡೆಯುತ್ತಿರುವ ದೃಶ್ಯಗಳು ಮತ್ತು ಈ ಒಂದು 9ನೇ ದೃಷ್ಟಿಯ ಗ್ರಹಚಾರದ ಒಂದು ವಿವರಣೆ ನಾವು ಇವಾಗ ನೋಡೋಣ. ಈಗ ರಾಹುವಿನ 7ನೇ ಮತ್ತು 9ನೇ ದೃಷ್ಟಿ ಬೀಳುವ ಸ್ಥಾನಗಳ ಪ್ರಭಾವವನ್ನು ನಾವು ಸಂಪೂರ್ಣವಾಗಿ ತಿಳಿಯೋಣ. ಈ 4ನೇ ಮನೆ ಎಂದರೆ ನಿಮ್ಮ ಮಾತೃಸ್ಥಾನ, ವಾಹನ, ಸುಖ, ಆಸ್ತಿ ಮತ್ತು ಒಂದು ಮನಃಶಾಂತಿ. ಹಿಂದೆ ಮನಸ್ಸಿನಲ್ಲಿ ನಿರಂತರವಾಗಿ ಕಾಡುತ್ತಿದ್ದ ಈ ಒಂದು ಅಭದ್ರತಾ ಭಾವನೆ ಮತ್ತು ಖಿನ್ನತೆ ಈಗ ದೂರವಾಗಲಿದೆ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಅವರೊಂದಿಗಿದ್ದ ಭಿನ್ನಾಭಿಪ್ರಾಯಗಳು ಶಮನಗೊಳ್ಳಲಿವೆ. ಈ ಹೊಸ ಮನೆ ಕಟ್ಟೋದು, ನಿವೇಶನ ಅಥವಾ ಹೊಸ ವಾಹನ ಖರೀದಿಸಬೇಕು ಎಂಬ ನಿಮ್ಮ ವರ್ಷಗಳ ಕನಸು ಈ ಆಗಸ್ಟ್ 2ರಿಂದ ಡಿಸೆಂಬರ್ 5ರ ನಡುವೆ ನನಸಾಗುವ ಪ್ರಬಲ ಯೋಗವಿದೆ. ಈ ಷಷ್ಠಭಾವದ ಮೇಲಿದ್ದ 9ನೇ ಒಂದು ದೃಷ್ಟಿ. 6ನೇ ಮನೆ ಎಂದರೆ ಸಾಲ, ರೋಗ ಮತ್ತು ಶತ್ರುಗಳು. ರಾಹುವಿನ ಈ ಒಂದು ತೀಕ್ಷ್ಣ ದೃಷ್ಟಿಯಿಂದಾಗಿ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಈ ಗುಪ್ತ ಶತ್ರುಗಳು ತಾವಾಗಿಯೇ ಸರ್ವನಾಶವಾಗಲಿದ್ದಾರೆ. ಹಳೆಯ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಅಥವಾ ಈ ಒಂದು ತಂಟೆ ತಕರಾರುಗಳು ನಿಮ್ಮ ಪರವಾಗಿ ತೀರ್ಪಾಗುವ ಸಾಧ್ಯತೆ ಹೆಚ್ಚಿದೆ. ನೀವು ಮಾಡಿದ್ದ ಹಳೆಯ ಸಾಲಗಳನ್ನು ತೀರಿಸಿ ಈ ಶಿರ ಎತ್ತಿ ಬಾಳುವಂತಹ ಆರ್ಥಿಕ ಸ್ವಾಯತ್ತತೆ ನಿಮಗೆ ಲಭಿಸುತ್ತೆ. ಈ ಶಾಸ್ತ್ರದ ನಿಯಮದಂತೆ ಕೇವಲ ರಾಶಿ ಭವಿಷ್ಯವನ್ನು ಕೇಳಿ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುವಿನ ಸ್ಥಿತಿ ಹೇಗಿದೆ ಎಂಬುದನ್ನು ಮಾತ್ರ ನೀವು ಅತ್ಯಂತ ಸರಳವಾಗಿ ಪರಿಶೀಲಿಸಿಕೊಳ್ಳಬಹುದು. ನಿಮ್ಮ ಕುಂಡಲಿಯಲ್ಲಿ ರಾಹುವಿನ ಸ್ಥಾನವನ್ನು ಪರಿಶೀಲಿಸುವ ಒಂದಷ್ಟು ವಿಧಾನ. ಈ ಒಂದು ಪ್ರಥಮ ನಿಯಮ ನೋಡೋಣ. ನಿಮ್ಮ ಕುಂಡಲಿಯ ಲಗ್ನದಿಂದ 6ನೇ, 8ನೇ ಅಥವಾ 12ನೇ ಮನೆಯಲ್ಲಿ ರಾಹು ಸ್ಥಿತನಾಗಿ ಇರಬಾರದು. ಈ ಮನೆಗಳಲ್ಲಿ ರಾಹು ಇದ್ದರೆ ಗೋಚಾರದಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದರೂ ಸಹ ಪೂರ್ಣ ಪ್ರಮಾಣದ ಶುಭ ಫಲಗಳು ಸಿಗುವುದು ವಿಳಂಬವಾಗಬಹುದು. ನಾವು 2ನೇ ದ್ವಿತೀಯ ನಿಯಮ ನೋಡೋಣ. ಅಂದರೆ ನೀಚ ರಾಶಿಗಳು.
ನಿಮ್ಮ ಕುಂಡಲಿಯಲ್ಲಿ 8ನೇ ಅಥವಾ 9ನೇ ಸಂಖ್ಯೆ ಬರೆದಿರುವ ಮನೆಗಳಲ್ಲಿ, ಅಂದರೆ ಈ ವೃಶ್ಚಿಕ ಅಥವಾ ಧನು ರಾಶಿಯಲ್ಲಿ ರಾಹು ಕುಳಿತಿದ್ದರೆ ರಾಹುವಿನ ದೆಸೆ ಅಥವಾ ಅಂತರ್ದೆಸೆಯಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಈ 3ನೆಯ ಶುಭ ಸ್ಥಿತಿಯ ಒಂದು ಫಲ. ನಿಮ್ಮ ಮೇಲಿನ ಕೆಟ್ಟ ಸ್ಥಾನಗಳು ಹೊರತುಪಡಿಸಿ ರಾಹುವು ನಿಮ್ಮ ಕುಂಡಲಿಯಲ್ಲಿ 3, 6, 10 ಅಥವಾ 11ನೇ ಮನೆಗಳಿದ್ದು ಮಿತ್ರ ರಾಶಿಗಳಾದ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಅಥವಾ ಕುಂಭ ರಾಶಿಯಲ್ಲಿದ್ದರೆ ಈ ಆಗಸ್ಟ್ 2ರಿಂದ ಡಿಸೆಂಬರ್ 5ರ ನಡುವೆ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಸಫಲತೆ ಸಿಗುವುದು 100ಕ್ಕೆ 100% ಖಚಿತ. ಅತ್ಯಂತ ಪ್ರಭಾವಶಾಲಿ ರಾಹುದೋಷ ನಿವಾರಣದ ಒಂದಷ್ಟು ಪರಿಹಾರಗಳು. ಈ ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ದೂರ ಮಾಡಿ ಈ ಧನಿಷ್ಠ ನಕ್ಷತ್ರದ ಪೂರ್ಣ ಶುಭ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸಲು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾದ ಅತ್ಯಂತ ಸರಳ ಹಾಗೂ ಪ್ರಭಾವಶಾಲಿ ಪರಿಹಾರಗಳು ನಾವು ನೋಡೋಣ. ಈ ಸಂಜೆ ವೇಳೆಯ ಒಂದಷ್ಟು ಜಪ. ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ ಶಾಂತವಾಗಿ ಕುಳಿತು ಓಂ ರಾಂ ರಾಹುವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ನವಿಲುಗರಿಯ ಪವಾಡ. ಒಂದು ಶುದ್ಧವಾದ ನವಿಲುಗರಿಯನ್ನು ನೀವು ಮಲಗುವ ಹಾಸಿಗೆಯ ಅಥವಾ ಹಾಸಿಗೆಯ ಮೆತ್ತಗೆಯ ಕೆಳಗೆ ಇಟ್ಟುಕೊಳ್ಳಿ. ಇದು ರಾಹುವಿನಿಂದ ಬರುವ ನಕಾರಾತ್ಮಕ ತರಂಗಗಳನ್ನು ನಾಶಪಡಿಸುತ್ತೆ. ಕಲ್ಲು ಉಪ್ಪಿನ ಒಂದು ತಂತ್ರ. ಒಂದು ಗಾಜಿನ ಬಟ್ಟಲಿನಲ್ಲಿ 7 ಸಣ್ಣ ಕಲ್ಲು ಉಪ್ಪಿನ ತುಂಡುಗಳನ್ನು ಹಾಕಿ ನಿಮ್ಮ ಮಲಗುವ ಕೋಣೆಯ ನೈಋತ್ಯ ಮೂಲೆಯಲ್ಲಿ ಇಡಿ. ಪ್ರತಿ ತಿಂಗಳಿಗೊಮ್ಮೆ ಈ ಒಂದು ಹಳೆಯ ಉಪ್ಪನ್ನು ನೀರಿನಲ್ಲಿ ನೀವು ಫ್ಲಶ್ ಮಾಡಿ ಹೊಸ ಉಪ್ಪನ್ನು ಇಡಿ. ಇದರಿಂದ ಮನೆಯಲ್ಲಿರುವ ವಾಸ್ತುದೋಷ ಹಾಗೂ ದೃಷ್ಟಿದೋಷಗಳು ದೂರವಾಗುತ್ತವೆ. ಈ ವೃಷಭ ರಾಶಿ ಮತ್ತು ವೃಷಭ ಲಗ್ನದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯಂತ ದೊಡ್ಡ ಮಾನಸಿಕ ಹಾಗೂ ಗುಣವೆಂದರೆ ಅವರ ಒಂದು ಸ್ಥಿರತೆ. ನೀವು ಎಂದಿಗೂ ಅನಗತ್ಯ ರಿಸ್ಕ್ ಅಥವಾ ಅಪಾಯಗಳನ್ನು ತೆಗೆದುಕೊಳ್ಳಲು ಇಷ್ಟಪಡೋಲ್ಲ. ಅಡಿಯಿಂದ ಮುಡಿಯವರೆಗೆ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಅಳೆದು ತೂಗಿ ಇಡುವ ಜಾಣತನ ನಿಮ್ಮದು. ಆದರೆ ಈ ಒಂದು ಆಗಸ್ಟ್ 2ರಿಂದ ನೀವು ಈ ಬ್ರಹ್ಮಾಂಡದಲ್ಲಿ ಸಂಭವಿಸಲಿರುವ ಒಂದು ಅಪರೂಪದ ಗ್ರಹ ಗೋಚಾರ ನಿಮ್ಮ ಈ ಒಂದು ಸ್ಥಿರತೆಯ ಅಡಿಪಾಯವನ್ನೇ ಸಂಪೂರ್ಣವಾಗಿ ಅಲ್ಲಾಡಿಸಲಿದೆ. ನೆರಳು ಗ್ರಹ ಎಂದೇ ಕರೆಯಲ್ಪಡುವ ರಾಹು ಕುಂಭರಾಶಿಯಲ್ಲಿ ನಿಮ್ಮ ಕರ್ಮಭಾವ ಅಂದರೆ 10ನೇ ಮನೆಯಲ್ಲಿ ಸಾಗುತ್ತಾ ಮಂಗಳನ ಒಡೆತನದ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಎಂದರೆ ಅತಿಯಾದ ಜ್ವರದಂತಹ ಒಂದು ಆಸೆ, ಈ ತಡೆಯಲಾರದ ಮಹತ್ವಾಕಾಂಕ್ಷೆ ಮತ್ತು ಮಾಯೆ. ಇನ್ನೊಂದೆಡೆ ಧನಿಷ್ಠ ನಕ್ಷತ್ರ ಎಂದರೆ ಅಧಿಕಾರ, ಅಪಾರ ಸಂಪತ್ತು, ರಾಜಕೀಯ ಹಾಗೂ ಸಾಮಾಜಿಕ ಪ್ರಭಾವದ ಅಂತಿಮ ಒಂದು ಹಸಿವು. ಈ ಎರಡೂ ಅಸಾಧಾರಣ ಶಕ್ತಿಗಳು ನಿಮ್ಮ ಕರ್ಮಕ್ಷೇತ್ರದಲ್ಲಿ ಒಂದಾದಾಗ ನಿಮ್ಮ ಜೀವನದಲ್ಲಿ ಶೂನ್ಯದಿಂದ ಸಾಮ್ರಾಜ್ಯ ನಿರ್ಮಿಸುವ ಬೃಹತ್ ಯೋಗ ರೂಪುಗೊಳ್ಳುತ್ತಿದೆ. ನಿನ್ನೆಯವರೆಗೆ ಸಾಮಾನ್ಯರಂತೆ ಬದುಕುತ್ತಿದ್ದ ವ್ಯಕ್ತಿಯನ್ನ ರಾತ್ರೋರಾತ್ರಿ ಉದ್ಯಮ ಕ್ಷೇತ್ರದ, ಉದ್ಯೋಗ ಕ್ಷೇತ್ರದ ಚಕ್ರವರ್ತಿಯನ್ನಾಗಿ ಮಾಡುವ ಸಾಮರ್ಥ್ಯ ಈ ಗೋಚಾರಕ್ಕೆ ಇದೆ. ಇದನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ವೃಷಭ ರಾಶಿಯ ಮೂಲ ಸ್ವಭಾವ ಹಾಗೂ ಈ ಗ್ರಹಗಳ ಚಲನೆಯನ್ನ ಈ ಶಾಸ್ತ್ರೋಕ್ತವಾಗಿ ವಿಶ್ಲೇಷಿಸಬೇಕು. ಈ ಕಾಲಪುರುಷ ಜಾತಕದ 2ನೇ ರಾಶಿಯಾದ ವೃಷಭವು ಸಂಚಿತ ಧನ, ಕುಟುಂಬ ಮತ್ತು ವಾಣಿಯ ಪ್ರಾತಿನಿಧ್ಯ ವಹಿಸುತ್ತೆ. ಇದು ಸ್ಥಿರ ಪೃಥ್ವಿ ತತ್ವದ ರಾಶಿಯಾಗಿದ್ದು ಇದರ ಪ್ರತಿನಿಧಿ ಶುಕ್ರ ಅಂದರೆ ಗೂಳಿ. ಇದರ ಸಂಕೇತ ಗೂಳಿಯು ಕಠಿಣ ಪರಿಶ್ರಮ, ಶಾಂತತೆ ಹಾಗೂ ವಾಸ್ತವಿಕತೆಗೆ ಹೆಸರಾಗಿದೆ. ವೃಷಭ ರಾಶಿಯವರು ಕನಸಿನ ಲೋಕದಲ್ಲಿ ತೇಲುವವರು ಅಲ್ಲವೇ ಅಲ್ಲ. ಕಲ್ಲು ಕಲ್ಲನ್ನೇ ಜೋಡಿಸಿ ಸಾಮ್ರಾಜ್ಯ ಕಟ್ಟುವ ಕಟ್ಟಿಬದ್ಧ ಆಲೋಚನೆಯುಳ್ಳವರು. ಆದರೆ ರಾಹುವಿನಂತಹ ತೀವ್ರಗತಿಯ ಗ್ರಹ ನಿಮ್ಮ ಮುಖ್ಯ ಭಾವದ ಮೇಲೆ ಪ್ರಭಾವ ಬೀರಿದಾಗ ಈ ಸ್ಥಿರ ಮನಸ್ಸಿನಲ್ಲಿ ಬೃಹತ್ ಕ್ರಾಂತಿಯ ಕಿಡಿ ಒತ್ತಿಕೊಳ್ಳುತ್ತೆ. ಜ್ಯೋತಿಷ್ಯದ ಮಾಯಾವಿ ಚಕ್ರವರ್ತಿ ಅಂದರೆ ಪುರಾಣದ ಸಮುದ್ರ ಮಂಥನದ ಪ್ರಸಂಗದಲ್ಲಿ ಈ ಸ್ವರ್ಭಾನುವಿನ ಕತೆ ನಿಮ್ಮೆಲ್ಲರಿಗೂ ತಿಳಿದಿದೆ. ಕಪಟದಿಂದ ಅಮೃತವನ್ನು ಕುಡಿದು ಅಮರನಾಥ ರಾಹು ಭೌತಿಕ ಪಿಂಡ ಗ್ರಹವಲ್ಲ, ಬದಲಿಗೆ ಒಂದು ಈ ಗಣಿತೀಯ ಬಿಂದು. ಈ ಋಷಿ ಪರಾಶರರು ಹೇಳುವಂತೆ ಈ ಶನಿವತ್ ರಾಹು ಅಂದರೆ ರಾಹು ಶನಿಯಂತೆಯೇ ಫಲ ನೀಡುತ್ತಾನೆ. ಆದರೆ ಶನಿಯಲ್ಲಿರುವ ತಾಳ್ಮೆ ರಾಹುವಿನಲ್ಲಿ ಇಲ್ಲ. ರಾಹು ಅಂದರೆ ಶಾರ್ಟ್ ಕಟ್, ಗಡಿಗಳನ್ನು ಮೀರುವ ಆಲೋಚನೆ ಮತ್ತು ತೀವ್ರ ಆಕಾಂಕ್ಷೆಯ ಸಂಕೇತ. ಈ ರಾಹು ಕುಳಿತ ಮನೆ ಅಥವಾ ನಕ್ಷತ್ರವು ವ್ಯಕ್ತಿಗೆ ಆ ಕ್ಷೇತ್ರದ ಕಡೆಗೆ ತೀವ್ರ ವ್ಯಾಮೋಹವನ್ನು ಉಂಟು ಮಾಡುತ್ತೆ. ಈ ಧನಿಷ್ಠ ನಕ್ಷತ್ರ ಸಂಪತ್ತಿನ ಒಂದು ಈ ದುಮ್ದುಂಬಿ. ಮಕರ ಮತ್ತು ಕುಂಭರಾಶಿಯ ಮಧ್ಯೆ ಹರಡಿಕೊಂಡಿರುವ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ.
ಇದರ ಒಂದು ಅನುಷ್ಠಾನ ದೇವತೆಗಳು, ಅಷ್ಟವಸುಗಳು, ಪ್ರಕೃತಿಯನ್ನ ಧರಿಸಿರುವ 8 ದಿವ್ಯ ಶಕ್ತಿಗಳು, ಧನಿಷ್ಠದ ಸಂಕೇತ. ಈ ಶಿವನ ಈ ಒಂದು ಡಮರು ಅಥವಾ ಮೃದಂಗದ ಶಬ್ದವು ಈ ದಿಗಂತದವರೆಗೆ, ಈ ನಕ್ಷತ್ರವು ಪರಿತಪಿಸುವಂತೆ ಈ ವ್ಯಕ್ತಿಗೆ ಈ ಜಗದ್ವಿಖ್ಯಾತಿ, ಈ ಒಂದು ನೆಟ್ವರ್ಕಿಂಗ್ ಆಗಿರ್ಬೋದು ಹಾಗೂ ಅಪಾರ ಕೀರ್ತಿಯನ್ನ ನೀಡುತ್ತೆ. ಈ ಧನಿಷ್ಠ ಎಂದರೆ ಅತ್ಯಂತ ಶ್ರೀಮಂತ ಎಂದರ್ಥ. ವೃಷಭದ ಒಂದು ತಾಳ್ಮೆ, ರಾಹುವಿನ ಅತಿಯಾದ ಮಹತ್ವಾಕಾಂಕ್ಷೆ ಮತ್ತು ಧನಿಷ್ಠ ನಕ್ಷತ್ರದ ಅಗ್ನಿತತ್ವದ ಮಂಗಳನ ಶಕ್ತಿ ಒಂದಾದಾಗ ನಿಮ್ಮ ಅಂತರಂಗದಲ್ಲಿ ಜ್ವಾಲಾಮುಖಿಯೊಂದು ಸೃಷ್ಟಿಯಾಗುತ್ತೆ. ನೀವು ಇನ್ಮುಂದೆ ಸಣ್ಣ ಪುಟ್ಟ ಪ್ರಗತಿಯಿಂದ ತೃಪ್ತರಾಗುವುದಿಲ್ಲ. ಆದಷ್ಟು ಮುನ್ನೆಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಿ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಆದಷ್ಟು ಜೀವನದಲ್ಲಿ ನೀವು ಈ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಈ ಉನ್ನತ ಸ್ಥಾನಕ್ಕೆ ಏರಲು ತುಂಬಾ ಸಹಾಯ ಆಗುತ್ತೆ. ಈ ಸರಳವಾದ ವಿಧಿವಿಧಾನಗಳನ್ನ ನೀವು ಮಾಡ್ತಾ ಹೋಗಿ. ಎಂತ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ರೂ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ನಿಮ್ಗೆ ಲಾಭ, ಅದೃಷ್ಟ ಅನ್ನೋದು ಸಿಗ್ತಾ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.